ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂಜಾ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ಥರ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ, ಅಪ್ಲೋಡ್ ಕೂಡ ಮಾಡಲಿಕ್ಕಾಗಿರಲಿಲ್ಲ. ನಿನ್ನೆ ನನ್ನ ಮಗಂದು ಬರ್ತಡೇ ಇತ್ತು, ಅಂದರೆ ಏಪ್ರಿಲ್ 13 ಅವನದು ಬರ್ತಡೇ ಇತ್ತು. ಸೊ ಹಂಗಾಗಿ ಆ ವಿಡಿಯೋನ ನಾವು ಅವನ ಬರ್ತಡೇ ದಿನ ಏನೇನೆಲ್ಲ ಮಾಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. 12ನೇ ತಾರೀಕು ನೈಟೇ ಅವ್ರ ಪಪ್ಪ ಕೇಕ್ ತೊಗೊಬಂದಿದ್ರು. ಅದನ್ನು ನಾನು ಮತ್ತು ನಮ್ಮ ಮನೆಯವರಿಬ್ಬರೇ ಸೇರಿಕೊಂಡು ಅವನ್ನ ಕಟ್ ಮಾಡಿಸಿದ್ವಿ. ಅವನಿಗೆ ತುಂಬ ಖುಷಿ ಕೇಕ್ ಕಟ್ ಮಾಡೋದು. ಮನೆಗೇನಾದರೂ ಅಂದರೆ ಏನಾದರೂ ತಿನ್ನೋಕ್ಕೆ ಕೇಕು ತೊಗೊಬಂದರೂ ಸಾಕು, ಹ್ಯಾಪಿ ಬರ್ಡೇ ಟು ಯು ಮಾಡೋಣ, ಹ್ಯಾಪಿ ಬರ್ಡೇ ಟು ಯು ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಸೊ ಅವನು ತುಂಬ ಖುಷಿಯಿಂದ ಕೇಕ್ ಕಟ್ ಮಾಡ್ತಾಯಿದ್ದ. ಅವನ ಜೊತೆ ನಾವು ಖುಷಿಯಾದ. ನಂದು ಒಂಥರ ಮೈಂಡ್ಸೆಟ್ ಇದೆ, ಅಂದರೆ ನಂಗೆ 12 ಗಂಟೆ ಮಿಡ್ ನೈಟಲ್ಲಿ ವಿಶ್ ಮಾಡಬೇಕು ಅನಿಸಲ್ಲ. ಯಾಕಂದರೆ ಇವಾಗ ಗೊತ್ತಿಲ್ಲದಿರೋರಿಗೆ, ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಅವ್ರದ್ದು ಟೈಮಿಂಗ್ಸ್, ಅವ್ರು ಯಾವ ಟೈಮಲ್ಲಿ ಹುಟ್ಟಿದ್ದಾರೆ ಗೊತ್ತಿರಲ್ಲ, ಅಂಥವ್ರಿಗೆ ನಾವು ವಿಶ್ ಮಾಡ್ತೀನಿ ನಾನು ಕೂಡ. ಈಗ ಗೊತ್ತಿರೋ ಅಂಥವ್ರಿಗೆ, ಈಗ ನಮ್ಮ ತಂದೆ ತಾಯಿದಾಗಿರ್ಬೋದು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳದು, ಇವರೆಲ್ಲ ಇಂಥ ದಿನ ಹುಟ್ಟಿದ್ದಾರೆ ಅಂದಮೇಲೆ ಇಂಥ ಟೈಮಿಗೆ ಹುಟ್ಟಿರ್ತಾರೆ ಅಂತ ಗೊತ್ತಿರುತ್ತಲ್ವ. ಹಾಗಾಗಿ ನಾನು ಅದೇ ಟೈಮಿಗೆ ವಿಶ್ ಮಾಡಬೇಕು ಅಂತ ನಂದೊಂದು ಮೈಂಡ್ಸೆಟ್ಟು. ಈಗ ನಮ್ಮ ಮನೆಯವರು ಬೆಳಗ್ಗೆ 8 ಗಂಟೆಗೆ ಹುಟ್ಟಿದ್ದಾರೆ. ಸೊ ನಾನು ಅವರು ಬೆಳಗ್ಗೆ 8 ಗಂಟೆಗೆ ಅವ್ರ ಬರ್ತಡೇ ದಿನ ವಿಶ್ ಮಾಡೋದು, ಮಿಡ್ ನೈಟಲ್ಲೆಲ್ಲ ವಿಶ್ ಮಾಡಲ್ಲ. ಈಗ ನಮ್ಮ ಪಾಪದು ಕೂಡ ಒಂದು 13ನೇ ತಾರೀಕು 9:30 ಹುಟ್ಟಿದ್ದ ನೈಟು. ಆ ಟೈಮಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇತ್ತು ನನಗೆ. ಇನ್ನೇನು ಅವ್ರ ಪಪ್ಪ ತೊಗೊಬಂದಿದ್ರಲ್ವ ಕೇಕು ಹಿಂದಿನ ದಿನ, ಅದನ್ನು ಕೂಡ ಕಟ್ ಮಾಡಿಸಿದ್ವಿ. ಹಾಗೆ ಬೆಳಗ್ಗೆ 3 ಜನನೂ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಶಾಪಿಂದ ಮೇಲ್ಗಡೆ ಒಂದು ಮಾರುತಿ ಟೆಂಪಲ್ ಇದೆ, ಇವಾಗೆಲ್ಲೂ ಹೋಗೇ ಇರಲಿಲ್ಲ, ತುಂಬ ದಿನಗಳಾಗಿತ್ತು ಹೋಗಿ. ಪಾಪು ಬರ್ತಡೇ ಅಲ್ವಾ, ಸೊ ಟೆಂಪಲ್ಗೆ ಇಬ್ಬರು, ಅವ್ರ ಪಪ್ಪ ನಾನು ಕರ್ಕೊಂಡು ಹೋಗಿದ್ವಿ. ದೇವಸ್ಥಾನಕ್ಕೆಲ್ಲ ಪೇಂಟ್ ಮಾಡಿಸಿದ್ರು, ದೇವ್ರಿಗೂ ಕೂಡ ಪೇಂಟ್ ಮಾಡಿಸಿದ್ರು. ಈ ರಾಮ ಮಂದಿರದ ಓಪನ್ ಟೈಮಲ್ಲೇನೋ ಮಾಡಿಸಿದ್ದಾರೆ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮಾಡಿಸ್ಕೊಬಂದು ಆಮೇಲೆ ಅಲ್ಲಿ 50 ರೂಪಾಯಿ ಕೊಟ್ಟರೆ ಒಂದು ಪೂಜೆಗೆ ಏನೇನು ಬೇಕೆಲ್ಲ ಕೊಡ್ತಾರೆ. ತೆಂಗಿನಕಾಯಿ ಮತ್ತು 2 ಕಳ್ಳಿ ಹಾರಗಳು, ಕಳ್ಳಿ ಎಲೆದ ಹಾರ, ಮತ್ತು ಉದ್ದಿನಕಾಳು, ಉಪ್ಪು, ಕುಂಕುಮ, ಈ ಥರ ಎಲ್ಲ ಕೊಡ್ತಾರೆ. ಅದೆಲ್ಲ ಏನೋ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಕೊಡ್ತಾರೆ. ಅದು ಸ್ವಲ್ಪ ದೇವ್ರಿಗೆ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಅಲ್ಲೊಂದು ಡಬ್ಬ ಇಟ್ಟಿರ್ತಾರೆ, ಆ ಬಾಕ್ಸಿಗೆ ಹಾಕಿ ಬರಬೇಕು. ಇದೇ ರೀತಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಮನೆಗೆ ಬಂದಿದ್ವಿ. ಇನ್ನು ಸಂಜೆ ನಮ್ಮ ಹತ್ರದಲ್ಲಿ ರಿಲೇಟಿವ್ಸ್ ಮನೆಯಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಬಾವವರಿದ್ದಾರೆ, ಅಂದರೆ ನಮ್ಮ ಹಸ್ಬೆಂಡ್ ಅಣ್ಣ ಇದ್ದಾರೆ, ನಾವಿರೋದ್ರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅವ್ರಿಗೂ ಸ್ವಲ್ಪ ಬ್ಯುಸಿ ಇದ್ದೀವಿ, ಆಗಲ್ಲ ಬರೋದಕ್ಕೆ ಅಂತ ಅಂದರು. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂದ್ಕೊಂಡ್ವಿ. ಮತ್ತು ಮನೇಲಿ ನಮ್ಮ ಮನೆಯವರು ಶಾಪಿಂದ ಬರೋದೇ 10:30-11 ಗಂಟೆ ಆಗುತ್ತೆ. ಪಾಪು ನಂಗೊಬ್ಳಿಗೆ ಹಿಂಸೆ ಕೊಡ್ತಾನೆ, ಅಂದರೆ ಅಡುಗೆನೇ ಮಾಡ್ತೀಯಾ ಇಲ್ಲ ಡೆಕೋರೇಷನ್ನೇ ಮಾಡ್ತೀಯಾ, ಬೇಡ ಬಿಡು ಕೆಫೆಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಸಿ ಏನಾದರೂ ತಿನ್ಕೊಬರೋಣ ಅಂತ ಹೇಳಿದರು. ಆಮೇಲೆ ಇನ್ನು ನಮ್ಮ ಪಕ್ಕದ ಮನೇಲಿ ಅಜ್ಜಿ ತಾತ ಇದ್ದಾರೆ, ಅವ್ರನ್ನ ಕರೆದಿದ್ದೆ. ಮತ್ತು ಇನ್ನು ಶಾಪ್ ಹುಡುಗರು ಬಂದಿದ್ದರು. ಆಮೇಲೆ ಯಾವತ್ತೂ ಕರೆದಿರಲಿಲ್ಲ ಅಂತೆ ನಮ್ಮ ಮನೆಯವರು, ನೋಡೋಣ ಶಾಪ್ ಓನರ್ಗಳನ್ನ ಕರಿತೀನಿ ಅಂತ ಫೋನ್ ಮಾಡಿದರು ಕೆಲವೊಬ್ಬರಿಗೆ. ಅವರೆಲ್ಲ ಫ್ಯಾಮಿಲಿ ಸಮೇತ ಅವ್ರ ಮಿಸ್ಸಸ್ಸು, ಮಕ್ಕಳು ಎಲ್ಲರೂ ಕರ್ಕೊಬಂದಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಸ್ಟಾರ್ಟಿಂಗ್ ನಾವು ಹೋದಾಗ ನಾವಿಬ್ಬರೇ ಅನಿಸ್ತಾಯಿತ್ತು, ಆಮೇಲೆ ಎಲ್ಲರೂ ಬಂದರು, ಒಂದು 20 ಜನ ಆದ್ವಿ. ಒಂಥರ ತುಂಬ ಖುಷಿ ಆಯಿತು. ಅಂದರೆ ಊರ ಕಡೆಯೇ ಸೆಲೆಬ್ರೇಟು, ಅವರೆಲ್ಲ ನಮ್ಮ ಕಡೆಯವರು, ನಮ್ಮವರೇ ಅನ್ನೋ ಥರ ಫೀಲ್ ಆಯಿತು. ಅವರು ಕೂಡ ನನ್ನನ್ನು ನೋಡೂ ಇರಲಿಲ್ಲ, ನಾನು ನೋಡಿರಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಆಮೇಲೆ ಆರತಿ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ ಆರತಿ ಮಾಡಬೇಕು ಅಂತ. ಸೊ ನಾನು ಆರತಿ ಮಾಡೋಕ್ಕೆ ಏನೂ ತಗೊಂಡು ಹೋಗಿರಲಿಲ್ಲ. ನಮ್ಮ ಓನರ್ ಅವ್ರ ಮಿಸ್ಸಸ್ಸೇ ಅಲ್ಲೇ ಒಂದು ಪ್ಲೇಟ್ ಇಸ್ಕೊಂಡು ಅಲ್ಲೇ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಪಾಪುಗೆ ಆರತಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಆಮೇಲೆಲ್ಲ ಕೇಕ್, ಇನ್ನು ಹುಡುಗರಿಗೆಲ್ಲ ನಾನ್ ವೆಜ್ ಹೇಳಿದರು, ಅದರಲ್ಲಿ ಒಬ್ಬ ಬಂದಿರಲಿಲ್ಲ, ಇನ್ನು 3 ಜನ ಬಂದಿದ್ದರು. ಇನ್ನು ಓನರ್ಗಳಾಗಿರ್ಬೋದು, ನಾವುಗಳು ಯಾರೂ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನಮಗೆಲ್ಲ ಪಿಜ್ಜಾ ಮತ್ತು ಫ್ರೈಡ್ ರೈಸು ಈ ಥರ ವೆಜಿಟೇರಿಯನಲ್ಲಿ ಹೇಳಿದ್ವಿ. ಸೊ ಎಲ್ಲರೂ ತಿಂದರು. ಇನ್ನು ಮೇಯ್ನ್ ಏನಪ್ಪ ಅಂದರೆ ನಮ್ಮತ್ತೆ ಯಾವಾಗಲೂ ಜೊತೆಲಿರೋರು. ಅಂದರೆ ನನಗೆ ಬಾಕಿ ದಿನ ಏನಂಗೆ ಅನಿಸ್ತಾ ಇರಲಿಲ್ಲ, ಇನ್ನೇನು ಊರಿಗೆ ಹೋಗಿದ್ದಾರೆ ಬರ್ತಾರೆ ಅನಿಸ್ತಾ ಇತ್ತು. ಬಟ್ ನಿನ್ನೆ ನಾನೇ ಒಂಥರ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾಯಿತ್ತು. ಯಾಕಂದರೆ ಇಷ್ಟು ದಿನ ಜೊತೆಲಿದ್ದರು, ಇವಾಗ ಪಾಪು ಬರ್ತಡೇ ಟೈಮಲ್ಲೇ ಇಲ್ವಲ್ಲ, ಅವರು ಇರಬೇಕಿತ್ತು, ಖುಷಿಯಾಗೋರು ಅಂತ ಅನಿಸ್ತಾಯಿತ್ತು ನನಗೆ. ಸೊ ಏನು ಮಾಡೋದು, ಯುಗಾದಿ ಹಬ್ಬ ಬಟ್ಟೆ ಇಡಬೇಕು ಊರಲ್ಲಿ ಅಂತ ಹೋಗಿದ್ರು. ಫೈನಲಿ ಈ ರೀತಿ ಬರ್ತಡೇ ಮುಗಿಸ್ಕೊಂಡು ಹಾಗೆ ಬಂದ್ವಿ. ಪಾಪು ಒಂದು ಫೋಟೋ ಏನೂ ತೆಗೆಸ್ಕೊಳ್ಳಲ್ಲ, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಅಲ್ಲೇ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು, ಬಂದು ಮಲ್ಕೊಂಡ್ವಿ. ಸೊ ಇದು ನಮ್ಮ ಪಾಪು ಬರ್ತಡೇ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ಪಾಪು ಬರ್ತಡೇ ಹೇಗಿತ್ತು ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ